ಇತ್ತ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೆಚ್ಚುವರಿ ಹಣವನ್ನ ಕೊಡೋದಕ್ಕೋಗ್ತಾ ಇಲ್ಲ. ಇತ್ತ ರೈತರು ಕೂಡ ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಆದ್ರೆ ಅಡಕತ್ರಿಯಲ್ಲಿ ಸಿಲುಕಿರೋದು ಈಗ ಸರ್ಕಾರ. ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಪ್ರತ್ಯೇಕ ಸಭೆ ಆಗ್ತಾ ಇದೆ. ಸಿಎಂ ಜೊತೆಗೆ ಒಂದು ಸುತ್ತಿನ ಮಾತುಕತೆಯ ಬಳಿಕ ಮೀಟಿಂಗ್ ಮಾಡ್ತಾ ಇದ್ದಾರೆ. ವಿಧಾನಸೌಧದ 313 ಸಭಾಂಗಣದಲ್ಲಿ ಮಾತುಕತೆ ನಡೀತಾ ಇದೆ. ಕಬ್ಬು ಬೆಳೆಗಾರರ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಮಹತ್ವದ ಸಭೆ. ಸರ್ಕಾರದ ಸಂಧಾನಕ್ಕೆ ಒಪ್ಪಬೇಕೋ ಬೇಡವೋ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು ಸುತ್ತಿನ ಮಾತುಕತೆ ಆಯ್ತಲ್ಲ, ಅಲ್ಲಿ ಸಿಎಂ ಅವರು ಒಂದಷ್ಟು ವಿಚಾರ ಹೇಳಿ ನೋಡ್ರಪ್ಪ ಏನೋ ಮಾಡ್ರಿ, ಅಟ್ಲೀಸ್ಟ್ ಒಂದು 3,300 ರೂಪಾಯಿವರೆಗೂ ಬನ್ನಿ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ರು. ಬಟ್ ಆದರೆ ಯಾವುದೇ ಕಾರಣಕ್ಕೂ 3,200 ರೂಪಾಯಿ ಮೇಲೆ ನಾವು 1 ರೂಪಾಯಿ ಎಕ್ಸ್ಟ್ರಾ ಕೊಡೋದಕ್ಕೂ ನಮ್ಮ ಕೈಯಲ್ಲಿ ಆಗಲ್ಲ. ಬೇಕಿದ್ರೆ ಸರ್ಕಾರಕ್ಕೆ ಕೊಟ್ಟು ಬಿಡ್ತೀವಿ, ನೀವೇ ಕಾರ್ಖಾನೆಗಳನ್ನು ನಡೆಸ್ಕೊಂಡು ಹೋಗಿ ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗಿದೆ. ಈಗ ಮುಖ್ಯಮಂತ್ರಿಗಳ ಜೊತೆ ನಡೆದಂತಹ ಒಂದು ಸುತ್ತಿನ ಮಾತುಕತೆಯ ಬಳಿಕ ಪ್ರತ್ಯೇಕ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ. ಸಕ್ಕರೆ ಕಾರ್ಖಾನೆಯ ಮಾಲೀಕರೇನಿದ್ದಾರೆ, ಈಗ ಕಬ್ಬು ಬೆಳೆಗಾರರ ಬೇಡಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಸರ್ಕಾರದ ಸಂಧಾನಕ್ಕೆ ಓಕೆ ಅನ್ಬೇಕಾ, ನೋ ಅನ್ಬೇಕಾ, ಏನ್ ಮಾಡಬೇಕು ಅಂತ. ಇತ್ತ ಕಾರ್ಖಾನೆ ಮಾಲೀಕರು ಕೂಡ ಒಂದು ಹೆಜ್ಜೆ ಮುಂದೆ ಬರೋದಕ್ಕೆ ಅವರು ರೆಡಿ ಇಲ್ಲ. ಇತ್ತ ರೈತರು ಕೂಡ ತಮ್ಮ ಪಟ್ಟನ್ನ ಸಡಿಲಿಸೋದಕ್ಕೆ ಅವರು ಕೂಡ ರೆಡಿ ಇಲ್ಲ. ಆದರೆ ಸರ್ಕಾರ ಈಗ ನಡುಕತ್ರಿಯಲ್ಲಿ ಸಿಗಾಕೊಂಡಿದೆ. ಈ ಕಡೆ ಇವ್ರಿಗೂ ಮನವರಿಕೆ ಮಾಡಬೇಕು, ಈ ಕಡೆ ರೈತರನ್ನು ಹೇಗೆ ನಿಭಾಯಿಸ್ತಾರೆ ಅದನ್ನು ನೋಡಬೇಕು. ಯಾಕಂತಂದ್ರೆ ಇಲ್ಲಿ ಕ್ಷಣ ಕ್ಷಣಕ್ಕೂ ಹೋರಾಟದ ಕಾವು ಹೆಚ್ಚಾಗ್ತಾ ಇದೆ, ತೀವ್ರತೆ ಪಡ್ಕೊಳ್ತಾ ಇದೆ ಪ್ರತಿಭಟನೆ. ಇದೆಲ್ಲದರ ನಡುವೆ ಒಂದು ಕಡೆ ರೈತ ಮುಖಂಡರ ಜೊತೆಗೆ ಮಾತುಕತೆ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈಗ ಒಂದು ಸುತ್ತಿನ ಮಾತುಕತೆ ಆದ ಬಳಿಕ ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ತುಮಕೂರು ಪ್ರವಾಸ ರದ್ದಾಗಿದೆ. ನೋಡಿ, ಇದು ಕೂಡ ಒಂದಷ್ಟು ಹೈಪ್ ಪಡ್ಕೊಂಡಿತ್ತು. ಯಾಕಂತಂದ್ರೆ ರಾಜಣ್ಣ ಅವರ ನಿವಾಸದಲ್ಲಿ ಔತಣಕೂಟಕ್ಕೆ ಎಲ್ಲಾ ರೀತಿಯಾದಂತ ತಯಾರಿ ನಡೆದಿತ್ತು. ರಾಜಣ್ಣ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆಯುತ್ತೆ. ಆದ್ರೆ ಸಿಎಂ ಅನ್ನ ಹೊರತುಪಡಿಸಿ ಉಳಿದವರು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಮುಖ್ಯಮಂತ್ರಿಗಳ ತುಮಕೂರು ಪ್ರವಾಸ ಕ್ಯಾನ್ಸಲ್ ಆಗಿದೆ. ಕಾರಣ, ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೀಗಾಗಿ ನಿಗದಿಯಾಗಿದ್ದ ಸಿಎಂ ತುಮಕೂರು ಪ್ರವಾಸ ರದ್ದಾಗಿದೆ. ಕೆಎನ್ ರಾಜಣ್ಣ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್, ಆ ಒಂದು ಡಿನ್ನರ್ ಮೀಟಿಂಗು ನಡೆಯುತ್ತೆ. ಕ್ಯಾನ್ಸಲ್ ಏನಾಗಿಲ್ಲ ಮೀಟಿಂಗು, ಕೇವಲ ಮುಖ್ಯಮಂತ್ರಿಗಳು ಹೋಗೋದು ಮಾತ್ರ ರದ್ದಾಗಿರೋದು. ಸಿಎಂ ಅನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಇದು ಮುಂಚೆನೆ ನಿಗದಿಯಾಗಿತ್ತು, ಇವತ್ತು ತುಮಕೂರಿಗೆ ಹೋಗಬೇಕು ಅಂತೇಳಿ. ಅಲ್ಲಿ ಒಂದಷ್ಟು ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಮಾಡಬೇಕು, ಶಂಕುಸ್ಥಾಪನೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಚಿತವಾಗೇನೆ ನಿಗದಿಯಾಗಿತ್ತು. ಬಟ್ ಆದರೆ ಇದೆಲ್ಲದರ ನಡುವೆ ಕಬ್ಬು ಬೆಳೆಗಾರರ ಹೋರಾಟ ತೀವ್ರತೆಯನ್ನ ಪಡ್ಕೊಂಡಿದೆ. ಹಾಗಾಗಿ ಒಂದು ಕಡೆ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮುಖ್ಯಮಂತ್ರಿಗಳ ತುಮಕೂರು ಪ್ರವಾಸ ರದ್ದಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಸಿಎಂ ಕುರ್ಚಿ ಕದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿನ್ನರ್ ಮೀಟಿಂಗ್ ನಲ್ಲಿ ಏನೋ ಒಂದು ನಡೆಯುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಬಟ್ ಆದ್ರೆ ರೈತರ ಹೋರಾಟದ ಕಿಚ್ಚು ಸಿಎಂ ಅವರು ಡಿನ್ನರ್ ಮೀಟಿಂಗ್ ಹೋಗದೆ ಇರೋ ಹಾಗೆ ಮಾಡಿದೆ. ಸೊ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ದುರ್ಗೇಶ್? ಎಸ್ ಪ್ರಭು, ಏನು ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಅದರಲ್ಲೂ ಕೂಡ ಬೆಳಗಾವಿ ಮತ್ತು ಬಾಗಲಕೋಟೆ, ಬಿಜಾಪುರ ಜಿಲ್ಲೆಯಲ್ಲಿ ರೈತರು ಬೀದಿಗಿಳಿದು ಹೋರಾಟವನ್ನ ನಡೆಸ್ತಿರುವಂತದ್ದು. ಜೊತೆಗೆ ಇವತ್ತು ಕಲ್ಲು ತೂರಾಟ ಆಗಿದೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಏನು ಸಾಲು ಸಭೆಗಳನ್ನು ನಡೆಸಿರುವಂತದ್ದು. ಕಾರ್ಖಾನೆ ಮಾಲೀಕರ ಜೊತೆಗೆ ಮತ್ತು ರೈತ ಮುಖಂಡರ ಜೊತೆಗೆ ಸಭೆಯನ್ನು ನಡೆಸಿ ಒಂದು ಸಮಸ್ಯೆಗಳನ್ನ ಆಲಿಸ್ತಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ತುಮಕೂರಿನಲ್ಲಿ ಏನಾದ್ರು ಡಿನ್ನರ್ ಮೀಟಿಂಗ್ ಮಾಡಿದ್ರೆ ಯಾವ ರೀತಿ ಸಂದೇಶ ಹೋಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ. ಜೊತೆಗೆ ಏನು ತುಮಕೂರು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಶಂಕುಸ್ಥಾಪನಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರು.
ಯೂನಿವರ್ಸಿಟಿಯ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ರು. ಇದಾದ ಬಳಿಕ ರಾಜನ್ ಅವರ ನಿವಾಸದಲ್ಲಿ ಔತಣಕೂಟ ಆಯೋಜನೆ ಮಾಡಲಾಗಿತ್ತು. ಹೀಗಾಗಿ ಈ ಒಂದು ಸಭೆಯಲ್ಲಿ ನವೆಂಬರ್ ಕ್ರಾಂತಿಯ ವಿಚಾರ ಚರ್ಚೆ ಆಗತ್ತೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಅವರ ನಡುವೆ ಈ ವಿಚಾರ ಜೋರಾಗಿ ಕೇಳಿ ಬರ್ತಾ ಇದೆ. ನವೆಂಬರ್ ನಲ್ಲಿ CM ದೆಹಲಿ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ಹೀಗಾಗಿ ದೆಹಲಿಗೆ ತೆರಳುವ ಮುನ್ನ ಯಾವ ರೀತಿ ನಿರ್ಧಾರವನ್ನ ಮಾಡಬೇಕು, ಹೈಕಮಾಂಡ್ ನಾಯಕರ ಮುಂದೆ ಯಾವೆಲ್ಲ ಬೇಡಿಕೆಗಳನ್ನ ಇಡಬೇಕು, ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ, DCM ಮತ್ತು ನಾಯಕತ್ವ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿರೋದ್ರಿಂದ ಈ ಒಂದು ಸಭೆ ಬಹಳ ಮಹತ್ವವನ್ನು ಪಡೆದುಕೊಂಡಿತ್ತು. ಆದ್ರೆ ಇದೀಗ ಕಬ್ಬು ಬೆಳೆಗಾರರ ಹೋರಾಟ ತೀವ್ರವಾಗಿರೋದ್ರಿಂದ CM ಸಿದ್ದರಾಮಯ್ಯ ಈ ಒಂದು ಕಾರ್ಯಕ್ರಮಗಳನ್ನ ರದ್ದು ಮಾಡಿದ್ದಾರೆ. ಜೊತೆಗೆ ಡಿನ್ನರ್ ಮೀಟಿಂಗ್ ಕೂಡ ರದ್ದು ಮಾಡಿರುವಂತದ್ದು. ಆಮೇಲೆ ರಾಜಣ್ಣ ಅವರು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯುತ್ತೆ. ಪರಮೇಶ್ವರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಕೆಲವಷ್ಟು ಸಚಿವರು ಕೂಡ ಭಾಗಿಯಾಗ್ತಾರೆ. ಆದ್ರೆ CM ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿ ಆಗ್ಬೇಕಾಗಿತ್ತು. ಆದ್ರೆ ಈಗ ಹೋರಾಟಗಾರರ ಸಭೆ ನಡೆಸಿರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಔತಣಕೂಟಕ್ಕೆ CM ಅವರು ಗೈರಾಗ್ತಿದ್ದಾರೆ. ಪ್ರಭು. ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಯಾಕಂತಂದ್ರೆ ಒಂದ್ ಕಡೆ ಈಗ ಮುಖ್ಯಮಂತ್ರಿಗಳು ಏನು ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಮೀಟಿಂಗ್ ನಡೀತಾ ಇದೆ. ಇದರ ಜೊತೆಗೆ ಈಗ ಸರ್ಕಾರ ಇಟ್ಟಿರುವಂತಹ ಬೇಡಿಕೆ ಅಥವಾ ರೈತರು ಇಟ್ಟಿರುವಂತಹ ಬೇಡಿಕೆಯನ್ನ ಅದಕ್ಕೆ ಆ ಸಂಧಾನಕ್ಕೆ ಓಕೆ ಅನ್ಬೇಕಾ ಬೇಡ ಅನ್ಬೇಕಾ ಅನ್ನುವಂಥ ವಿಚಾರವಾಗಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಏನ್ ಮಾಡಬೇಕು ಅಂತ ಈಗ ಮೀಟಿಂಗ್ನಲ್ಲಿ ಅವರಿಗಿರುವಂಥ ತೊಂದರೆಗಳನ್ನು ಅವರು ಹೇಳಿದ್ದಾರೆ, ಸರ್ಕಾರದ ಗಮನಕ್ಕೆ ಕೂಡ ತಂದಿದ್ದಾರೆ. ಬಟ್ ಆದರೆ ಈತ ರೈತ ಮುಖಂಡರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. 3,200 ರೂಪಾಯಿ, 3,300 ರೂಪಾಯಿ ಇದೆಲ್ಲ ಬೇಡ, ನಮಗೆ 3,500 ರೂಪಾಯಿ ಬೇಕು ಅಂತ. ಇದೆಲ್ಲದರ ನಡುವೆ ಮಾಜಿ ಸಚಿವ KN ರಾಜಣ್ಣ ಅವರ ನಿವಾಸದಲ್ಲಿ ಇವತ್ತು ಡಿನ್ನರ್ ಮೀಟಿಂಗ್ ನಡೆಯುತ್ತೆ ಅನ್ನುವಂಥ ವಿಚಾರ ಇದೆಯಲ್ಲ, ಅದು ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿ ಅನೇಕ ಗುಸುಗುಸುಗಳಿಗೆ ಕೂಡ ಕಾರಣ ಆಗಿತ್ತು. ಬಟ್ ಆದರೆ ಈಗ ಒಂದು ವಿಚಾರ ಗೊತ್ತಾಗ್ತಾ ಇರೋದೇನು ಅಂತ ಅಂದರೆ, ಡಿನ್ನರ್ ಮೀಟಿಂಗ್ ಏನು ಕ್ಯಾನ್ಸಲ್ ಆಗಿಲ್ಲ, ಇದು ಮುಂಚೆನೇ ನಿಗದಿ ಆಗಿತ್ತು. CM ಸಿದ್ದರಾಮಯ್ಯ ಅವರು ಇವತ್ತು ತುಮಕೂರಿಗೆ ಹೋಗಬೇಕಾಗಿತ್ತು. ತುಮಕೂರಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಉದ್ಘಾಟನೆ ಮಾಡುವಂಥ ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ರು. ಒಂದು ವಾರ 10 ದಿವಸದ ಮುಂಚೆನೇ ಇದು ನಿಗದಿ ಆಗಿತ್ತು. ಬಟ್ ಈಗ ಲಾಸ್ಟ್ ಮೂಮೆಂಟಲ್ಲಿ CM ಸಿದ್ದರಾಮಯ್ಯ ಅವರು ಈಗ ಹೋಗ್ತಾ ಇಲ್ಲ, ತುಮಕೂರು ಪ್ರವಾಸ ರದ್ದಾಗಿದೆ. ಆದರೆ KN ರಾಜಣ್ಣ ಅವರ ನಿವಾಸ ಏನು ಕ್ಯಾತ್ಸಂದ್ರದ ಬಳಿ ಇದೆ, ಅಲ್ಲಿ ಇವತ್ತು ಡಿನ್ನರ್ ಮೀಟಿಂಗ್ ನಡೆಯುತ್ತೆ. ಆದರೆ ಅದರಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗೋದಿಲ್ಲ. ಉಳಿದಂತೆ ಬೇರೆ ಯಾರಿಗೆಲ್ಲ ಇನ್ವಿಟೇಷನ್ ಹೋಗಿದೆ, ಯಾರನ್ನೆಲ್ಲ ಆಹ್ವಾನಿಸಿದ್ದಾರೆ ಅವರೆಲ್ಲರೂ ಕೂಡ ಬರ್ತಾರೆ. ಅವರೆಲ್ಲರೂ ಕೂಡ ಇವತ್ತು ಡಿನ್ನರ್ ಮೀಟಿಂಗಲ್ಲಿ ಭಾಗಿಯಾಗ್ತಾರೆ. ಇತ್ತ DCM DK ಶಿವಕುಮಾರ್ ಅವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಡೆದಂತಹ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಲ್ಲಿ ಇವತ್ತು ಡಿನ್ನರ್ ಮೀಟಿಂಗ್ಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ನಡೆದಿತ್ತು. ಆಮೇಲೆ ಕೊನೆ ಕ್ಷಣದವರೆಗೂ ಕೂಡ ಸಿದ್ದರಾಮಯ್ಯ ಅವರು ಬರ್ತಾರೆ ಹೋಗ್ತಾರೆ ಅನ್ನುವಂಥ ವಿಚಾರನೆ ಚರ್ಚೆ ಆಗ್ತಾ ಇತ್ತು. ಬಟ್ ಆದರೆ ಬೆಳಗಾವಿಯಲ್ಲಿ ರೈತರು ನಡೆಸ್ತಾ ಇರುವಂಥ ಹೋರಾಟದ ಕಿಚ್ಚು ಏನಿದೆ, ಅದು ಈಗ KN ರಾಜಣ್ಣ ಅವರ ಮನೆಯಲ್ಲಿ ನಡಿಬೇಕಿದ್ದಂತಹ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಬೇಕಿದ್ದಂತಹ CM ಸಿದ್ದರಾಮಯ್ಯ ಅವರು ಹೋಗದ ಹಾಗೆ ಮಾಡಿದೆ.